ನಮಸ್ಕಾರ ಪ್ರಿಯ ವೀಕ್ಷಕರೇ. ಪೋಷನ್ ಟ್ರ್ಯಾಕರ್ನಲ್ಲಿ 23.7 SNP ನೋ ಅಂತ ಕೊಟ್ಟಿರುವ ಆಪ್ಷನ್ಸ್ ಬಗ್ಗೆ ನಾನು ತಿಳಿಸ್ಕೊಡುತ್ತೇನೆ. ಈಗ ಮೊದಲನೇದಾಗಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ಬೆನಿಫಿಷರಿ SNP ಔಟ್ ಅಂತ ಕೊಟ್ಟಿರ್ತೀವಿ, ಅಂದರೆ ತೆಗೆದುಕೊಳ್ಳುವುದಿಲ್ಲ, ಎಸ್ ಅಂತ ಕೊಟ್ಟಿರುವ ಬೆನಿಫಿಷರಿ ಬಗ್ಗೆ ಹೇಗೆ ಚೇಂಜಸ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡುತ್ತೇನೆ. ಹೀಗೆ ನಮ್ಮಲ್ಲಿ ಯಾವುದೇ ಬೆನಿಫಿಷರಲ್ಲಿ 3 ರಿಂದ 6 ವರ್ಷದಿರಲಿ, 6 ತಿಂಗಳಿಂದ 3 ವರ್ಷದಲ್ಲಿ ಯಾವ ಬೆನಿಫಿಷರಿ ನಾವು ನೋ ಅಂತ ಕೊಟ್ಟಿರ್ತೀವಿ ಆ ಆಪ್ಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ತಿಳಿಸ್ಕೊಡುತ್ತೇನೆ. ಈಗ ನಾವು ಬಾಬು ಅಶ್ವಿನಿ ಕುಮಾರಿ ಅಂತೇಳಿ ಅವ್ರದ್ದು ಪ್ರೊಫೈಲ್ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ THR/SM ಆಪ್ಷನ್ಸ್ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋ ಅಂತ ಕೊಟ್ಟಿರ್ತಾರೆ. ನಾವು ನೋ ಅಂತ ಕೊಟ್ಟಾಗ ಏನು ಮಾಡಬೇಕು, ಅಂಗನವಾಡಿ ಕಾರ್ಯಕರ್ತರು ನೋ ಅಂತ ಯಾರು ಕೊಟ್ಟಿರ್ತಾರೆ ಅದನ್ನ ಸೆಂಡ್ ಟು ರಿಕ್ವೆಸ್ಟ್ ಎಲ್ಲಿ ಹೋಗುತ್ತಂದರೆ ಸೂಪರ್ವೈಸರ್ SS ಲಾಗಿನ್ಗೆ ಹೋಗುತ್ತೆ. ನಾನು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಇಲ್ಲಿ ಸೆಂಡ್ ರಿಕ್ವೆಸ್ಟ್ ಅಂತ ಕಳಿಸ್ಬೇಕು. THR/SCM ಆಪ್ಷನ್ ಚೇಂಜ್ಡ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತಿದೆ. ಇದನ್ನು ಓಕೆ ಅಂತ ಕೊಟ್ಟಾದ ನಂತರ ಇಲ್ಲಿ ರಿಕ್ವೆಸ್ಟ್ ಇರುತ್ತೆ. ನಾವು ಪುನಃ ಸೂಪರ್ವೈಸರ್ SS ಲಾಗಿನ್ ಓಪನ್ ಮಾಡ್ತೇನೆ. ಈಗ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಕೆಂಪೇಗೌಡ ನಗರದಲ್ಲಿ ಆ ಮಗುವಿನ ರಿಕ್ವೆಸ್ಟ್ ಕಳಿಸಿದ್ವಿ. ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡೋಣ. SS ಲಾಗಿನ್ ಓಪನ್ ಮಾಡಬೇಕು. ಇದು SS ಲಾಗಿನಲ್ಲಿ ಸೂಪರ್ವೈಸರ್ ಮಾಡಬೇಕಾಗುವಂಥ ಕೆಲಸ. ಅಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ವರ್ಕರ್ ಮಾಡುವಂಥ ಕೆಲಸ ನಾನು ಹೇಳಿಕೊಟ್ಟಿದ್ದೀನಿ. ಇವಾಗ ಸೂಪರ್ವೈಸರ್ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ನಾವು ಇಲ್ಲಿ ಈಗ ಸಪ್ಲಿಮೆಂಟ್ರಿ ನ್ಯೂಟ್ರಿಷನಲ್ಲಿ ಟೋಟಲ್ ಎಲಿಜಿಬಲ್ ಮಕ್ಕಳು 64, ಬೆನಿಫಿಷರಿ ಪ್ರೈವೇಟ್ SNP ಎಟ್ ಫಾರ್ ದ 25 ಡೇಸ್ 37 ಜನ ಕೊಟ್ಟಿದ್ವಿ. ಇಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ ಫಾರ್ ದಿ THR/SCM ಆಪ್ಷನ್ ಚೇಂಜಸ್. ಇಲ್ಲಿ ನಾವು ಏನು ಮಾಡ್ಬೇಕಂತಂದರೆ, ಈಗ ನಾನು ಆಲ್ರೆಡಿ ಬಾಬು ಅಶ್ವಿನಿ ಕೊಟ್ಟಿದ್ದೀನಿ, ಈಗ ಬಾಬು ಅಶ್ವಿನಿ ಕುಮಾರ್ ಅಂತೇಳಿ ಕೊಟ್ಟಿದ್ದೀನಿ. ಇವೆರಡನ್ನು ಅಪ್ರೂವ್ ಮಾಡೋಕ್ಕಾಗುತ್ತೆ. ಈಗ ನಾನು ಇದನ್ನು ಅಪ್ರೂವ್ ಕೊಡಬೇಕಾಗುತ್ತೆ. ಎಸ್ ಆರ್ ಯು ಶ್ಯೂರ್ ಟು ವಾಂಟ್ ಟು ಅಪ್ರೂವ್ ಅಂತ ಎಸ್ ಅಂತ ಕೊಡಬೇಕು. ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಯಿತು. ಈಗ ಅವರು THR ಆಪ್ಷನ್ಸ್ ಎನೇಬಲ್ ಆಗಿರುತ್ತೆ. ಅವರು ಈಗ ಏನು ಮಾಡಬೇಕು, FRS ಮಾಡಬೇಕಾಗುತ್ತೆ. ಈಗ ಇದನ್ನು FRS ರಿಲೇಟೆಡ್ಗೂ ಸಂಬಂಧ ಇದೆ. ಯಾಕೆಂದರೆ FRS ಮಾಡಬೇಕಾದ್ರೆ ಅವ್ರದ್ದು THR ಆಪ್ಟ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ನಮಗೆ THR ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಅಪ್ರೂವ್ ಕೊಡಬೇಕಾಗುತ್ತೆ. ಇಲ್ಲಿ ಏನಂದರೆ 2 ಕೆಲಸ. ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಪೋಷನ್ ಟ್ರ್ಯಾಕರ್ನಲ್ಲಿ ಮಾಡಬೇಕು. ಅವರು ಮಾಡಿರುವ ರಿಕ್ವೆಸ್ಟ್ನ SS ಲಾಗಿನಲ್ಲಿ ಸೂಪರ್ವೈಸರು ಅಪ್ರೂವ್ ಕೊಡಬೇಕಾಗುತ್ತೆ. ಇವರಿಗೆ ನೆಕ್ಸ್ಟು ಪೋಷನ್ ಟ್ರ್ಯಾಕರ್ನಲ್ಲಿ FRSಗೆ ಬಂದಿದೆ ಇಲ್ಲ ಅಂತ ನೋಡಬೇಕಾಗುತ್ತೆ. ನಾವು SS ಲಾಗಿನಲ್ಲಿ ಸೂಪರ್ವೈಸರ್ ಅಪ್ರೂವ್ ಕೊಟ್ಟಾದ ನಂತರ ಇಲ್ಲಿ ನಮಗೆ ರಿಕ್ವೆಸ್ಟ್ ಅಪ್ರೂವ್ಡ್ THR/SM ಆಪ್ಷನ್ ಚೇಂಜ್ ರಿಕ್ವೆಸ್ಟ್ ಅಪ್ರೂವ್ಡ್ ಬೈ ಸೂಪರ್ವೈಸರ್. ಇಲ್ಲಿ ನಮಗೆ ಸೂಪರ್ವೈಸರ್ ಅಪ್ರೂವ್ ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇಫ್ ಯು ಸೆಲೆಕ್ಟ್ ನೋ ದ ಬೆನಿಫಿಷರಿ ವಿಲ್ ಬಿ ಸ್ಟಾಪ್ ರಿಸೀವಿಂಗ್ THR/SM ಯು ಕ್ಯಾನ್ ಸೆಲೆಕ್ಟ್ ದಿಸ್ ಆಪ್ಷನ್ಸ್ ನೆಕ್ಸ್ಟ್ ಮಂತ್. ಇದು ನೆಕ್ಸ್ಟ್ ಮಂತು ನಮಗೆ ವರ್ಕ್ ಆಗುತ್ತೆ. ಅಂದರೆ ನಾವು ಇಲ್ಲಿ ಚೇಂಜಸ್ ರಿಕ್ವೆಸ್ಟ್ ಕೊಟ್ಟಿರೋದ್ರಿಂದ ಇಲ್ಲಿ ನೆಕ್ಸ್ಟ್ ಮಂತ್ಗೆ ನಮಗೆ ಎಸ್ ಅಂತ ಬರುತ್ತೆ. ನಾವು ನೆಕ್ಸ್ಟ್ ಮಂತು THR ಆಪ್ಷನ್ಸ್ಗೆ ಬರುತ್ತೆ ಅಥವಾ 24 ಅವರ್ಸಲ್ಲಿ ಬರುತ್ತೆ ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.